ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ. ಹೋಪ್ ಟಿವಿ ಕನ್ನಡ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಶ್ರೀಮತಿ ಅಮ್ರೋಹಿ ಸುರೇಂದ್ರ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂತವಳಾಗಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಸಮಯವನ್ನು ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುತ್ತಿದ್ದೇವೆ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ದೇವರ ಆತ್ಮನ ಪ್ರೇರೇಪಣೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ಸ್ವಾಮಿ ನಾವೆಲ್ಲರೂ ಕೇಳಲಿಕ್ಕೆ ಹೋಗ್ತಾ ಇರುವಾಗ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮ ಹೃದಯಗಳನ್ನು ನೀನು ತೆರೆ ತಂದೆ, ನಮ್ಮ ಒಂದು ಮನಸ್ಸುಗಳನ್ನು ನೀನು ತೆರೆ ಸ್ವಾಮಿ. ನಿನ್ನ ಎಲ್ಲ ವಾಕ್ಯಗಳನ್ನು ಶುದ್ಧ ಮನಸ್ಸಿನಿಂದ ಶುದ್ಧ ಹೃದಯದಿಂದ ಅಂಗೀಕಾರ ಮಾಡಿಕೊಂಡು ವಾಕ್ಯದ ಪ್ರಕಾರವಾಗಿ ನಾವು ನಡೆಯಲಿಕ್ಕಾಗುವಂತೆ ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸು ತಂದೆ. ಜ್ಞಾನದ ಆತ್ಮವನ್ನು, ಪ್ರಕಟಣೆ ಆತ್ಮಗಳನ್ನು ನಮ್ಮೆಲ್ಲರಲ್ಲಿ ಇರಿಸಿ ನಡೆಸಪ್ಪ ತಂದೆ. ಮಾತನಾಡಲಿಕ್ಕಿರುವಂಥ ನನ್ನನ್ನು ಸಹ ನಿನ್ನ ಕೈಯಲ್ಲಿ ನಾನು ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೆ ನನ್ನ ತಂದೆಯೇ, ಆಮೇನ್. ಈ ದಿನದ ನನ್ನ ಸಂದೇಶದ ಶಿರೋನಾಮೆ ಏನಪ್ಪ ಅಂತಂದರೆ, ಇಟ್ಸ್ ಟೈಮ್ ಟು ಡಿಗ್ ಸಮ್ ಡಿಚಸ್ ಎಂಬುದಾಗಿ. ಅಂದರೆ ಇದು ಗುಂಡಿಗಳನ್ನು ತೋಡುವಂಥ ಸಮಯ ಎಂಬುದಾಗಿ. ನಾವು ಈ ಒಂದು ಸಂದೇಶದ ಶಿರೋನಾಮೆಯನ್ನು ನೋಡಿಕೊಂಡ್ರೆ ಇನ್ನೊಬ್ಬರಿಗೆ ನಾವು ಗುಂಡಿಯನ್ನು ತೋಡುವುದು ಎಂಬುದಾಗಿ ನಾವು ಅಂದುಕೊಂಡು ಬಿಡ್ತೀವಿ. ಇಲ್ಲ, ನಮಗೋಸ್ಕರವಾಗಿ ಕೆಲವು ಗುಂಡಿಗಳನ್ನು ನಾವು ತೋಡುವಂಥ ಒಂದು ಸಂದೇಶವನ್ನು ಈ ದಿನದಲ್ಲಿ ನಾನು ನಿಮಗೋಸ್ಕರವಾಗಿ ತಂದಿದ್ದೇನೆ. ಇದು ನಮ್ಮ ಚರಿತ್ರೆಯನ್ನು ಕುರಿತು ಹೇಳುವಂಥ ಒಂದು ಸಂಗತಿಯನ್ನು, ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸುವಂಥವಳಾಗಿದ್ದೇನೆ. 2ನೇ ಅರಸು 3ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅನಂತರ ಎಲೀಷನು ಇಸ್ರಾಯೇಲರ ಅರಸನಿಗೆ, ಈ ಹಳ್ಳಗಳಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು, ನೀವು ನಿಮ್ಮ ಕುರಿದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳೋದನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರು ತನ್ನ ಪ್ರವಾದಿಯಾದ ಎಲೀಷನ ಮೂಲಕವಾಗಿ ಈ 3 ಸಂಗತಿಗಳನ್ನು ಆತನು ತಿಳಿಸುವಂಥವನಾಗಿದ್ದಾನೆ. ಕೆಲವೊಮ್ಮೆ ದೇವರ ವಾಕ್ಯಗಳನ್ನು ನಾವು ಓದುವಾಗ ಕೆಲವು ಕ್ರಿಯೆಗಳನ್ನು ದೇವರು ಈ ರೀತಿಯಾಗಿ ಮಾಡಿರಿ, ಈ ರೀತಿಯಾಗಿ ಮಾಡಿರಿ ಎಂಬುದಾಗಿ ಆತನು ನಮಗೆ ಸೂಚನೆಯನ್ನು ಮಾಡೋದನ್ನು ನಾವು ನೋಡ್ತೇವೆ. ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವುದಾದರೆ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವಂಥವರಾಗಿದ್ದೇವೆ. ಇಲ್ಲಿ 3 ರೀತಿಯಾದಂಥ ಸಂಗತಿಗಳನ್ನು ಎಲೀಷನು ಇಲ್ಲಿ ತಿಳಿಸುವಂಥವನಾಗಿದ್ದಾನೆ. ಮೊದಲನೇದಾಗಿ, ಈ ಹಳ್ಳಗಳಲ್ಲಿ ತುಂಬ ಗುಂಡಿಗಳನ್ನು ತೋಡಿರಿ ಎಂಬುದಾಗಿ. 2ನೇದಾಗಿ, ಗಾಳಿ ಮಳೆ ಕಾಣದಿದ್ದರೂ ಸಹ ಗುಂಡಿಗಳನ್ನು ಮಾಡಿರಿ, ನಾನು ಅದನ್ನು ನೀರಿನಿಂದ ತುಂಬಿಸುವೆನು ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಈ ವಾಕ್ಯವನ್ನು ಕಲಿಯುವುದಕ್ಕಿಂತ ಮುಂಚಿತವಾಗಿ ಈ ವಾಕ್ಯದ ಹಿನ್ನೆಲೆಯನ್ನು, ಈ ಒಂದು ಸನ್ನಿವೇಶದ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. 2ನೇ ಅರಸು 3ನೇ ಅಧ್ಯಾಯದಲ್ಲಿ ಈ ಹಿನ್ನೆಲೆಯಲ್ಲಿ 4 ರಾಜರುಗಳನ್ನು ಕುರಿತಾಗಿ ಬರೆದಿರುವುದನ್ನು ನಾವು ನೋಡ್ತೀವಿ. ಇಸ್ರಾಯೇಲರ ಅರಸನಾದ ಯೋರಾಮನು, ಮೋವಾಬಿನ ಅರಸನಾದ ಮೇಷನು, ಯಹೂದ್ಯರ ಅರಸನಾದ ಯೆಹೋಷಾಫಾಟನು ಮತ್ತು ಯೋದೋಮಿನ ಅರಸನು ಎಂಬುದಾಗಿ ಈ 4 ರಾಜರನ್ನು ಕುರಿತಾಗಿ ನಡೆದಂಥ ಈ ಒಂದು ಸನ್ನಿವೇಶ ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸುವಂಥವಳಾಗಿದ್ದಾನೆ. ಆಹಾಬನು ಅನ್ನುವಂಥ ಒಬ್ಬ ರಾಜನು, ಅವನು ಆಡಳಿತದ ಒಂದು ಕಾಲದಲ್ಲಿ ಮೋವಾಬನ್ನು ಮುತ್ತಿಗೆ ಹಾಕಿ ಆತನು ವಶಪಡಿಸಿಕೊಳ್ಳೋದನ್ನು ನಾವು ನೋಡ್ತೀವಿ. ಮೋವಾಬಿನ ಜನರು ಪ್ರತಿ ವರ್ಷವೂ ಆತನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕಾಗಿತ್ತು. ಏನು ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ, 1,00,000 ಕುರಿಗಳ ಹುಣ್ಣೆಯನ್ನು, 1,00,000 ಟಗರುಗಳ ಹುಣ್ಣೆಯನ್ನು ಅವರು ಪ್ರತಿ ವರ್ಷವೂ ಅವರು ಕಪ್ಪವಾಗಿ ಕೊಡಬೇಕಾಗಿತ್ತು. ಮೋವಾಬಿನ ಅರಸನಾದಂಥ ಮೇಷನು ಆಹಾಬನಿಗೆ ಈ ಕಪ್ಪ ಕಾಣಿಕೆಗಳನ್ನು ಪ್ರತಿ ವರ್ಷವೂ ಕೊಡುವುದಾಗಿ ಆತನು ಹೇಳಿದ್ದನು. ಆಹಾಬನು ಸತ್ತ ನಂತರ ಆತನ ಮಗನಾದ ಯೋವಾಬನು ಆತನ ಪಟ್ಟವನ್ನು ಆತನು ಅಲಂಕರಿಸುತ್ತಾನೆ. ಯೋರಾಮನ ಕಾಲದಲ್ಲಿ ಮೋವಾಬಿನ ಅರಸ ಮೇಷನು ಕಪ್ಪ ಕೊಡುವುದನ್ನು ಆತನು ನಿಲ್ಲಿಸಿಬಿಡ್ತಾನೆ. ತಂದೆಯ ಕಾಲದಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆ ಮಗನ ಕಾಲದಲ್ಲಿ ಅದು ಮುಂದುವರಿಯುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಆತನು ಕಪ್ಪ ಕೊಡುವುದನ್ನು ಆತನ ನಿಲ್ಲಿಸಿಬಿಡ್ತಾನೆ. ಈ ಒಪ್ಪಂದ ತಂದೆಯ ಒಂದು ಕಾಲಕ್ಕೆ ಅದು ಮುಗಿದು ಹೋಯಿತು ಎಂಬುದಾಗಿ ಆತನು ಅಂದುಕೊಳ್ಳೋದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಇದರಿಂದ
ಕೋಪಿತಗೊಂಡಂತಹ ಯೋರಾಮನು ಮೇಷನ ಮೇಲೆ ಯುದ್ಧವನ್ನು ಸಾರುವುದನ್ನು ನಾವು ನೋಡ್ತೇವೆ. ಯುದ್ಧಕ್ಕೆ ಹೋಗುವಾಗ ಯೋರಾಮನು ಮತ್ತೆ ಕೆಲವು ರಾಜರುಗಳನ್ನು ತನ್ನೊಟ್ಟಿಗೆ ಯುದ್ಧಕ್ಕೆ ಬರಬೇಕೆಂಬುದಾಗಿ ಆತನು ಕೇಳಿಕೊಳ್ಳುವುದನ್ನು ನೋಡ್ತೀವಿ. ಯಾರ್ಯಾರು ಆತನ ಜೊತೆಗೆ ಯುದ್ಧಕ್ಕೆ ಹೋದರೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಯಹೂದ್ಯರ ಅರಸನಾದ ಯೆಹೋಷಾಫಾಟನು ಮತ್ತು ಏದೋಮಿನ ಅರಸನ ಸಹಾಯವನ್ನು ಈತನು ಕೇಳುವಾತನಾಗಿರ್ತಾನೆ. ಈ ಇಬ್ಬರು ಅರಸರುಗಳು ಯೋರಾಮನೊಟ್ಟಿಗೆ ಯುದ್ಧಕ್ಕೆ ಹೋಗೋದನ್ನು ನಾವು ನೋಡ್ತೀವಿ. ಈ ಮೂವರು ಅರಸರುಗಳು ಯುದ್ಧಕ್ಕೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಕಣಿವೆಯ ಒಂದು ಪ್ರಾಂತ್ಯವಾಗಿತ್ತು ಅದು. ಅವರು ಸಂಚರಿಸುವಾಗ ಅವರಿಗೆ ಕುಡಿಯುವುದಕ್ಕೆ ನೀರು ಸಿಗಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಎಲ್ಲಿವರೆಗೆ ನೀರು ಸಿಗಲಿಲ್ಲ, 7 ದಿನಗಳವರೆಗೂ ಇವರಿಗೆ ಕುಡಿಯುವುದಕ್ಕಾಗಲಿ ಅಥವಾ ಯಾವುದೇ ಒಂದು ಕೆಲಸಗಳಿಗಾಗಿ ನೀರು ಸಿಗಲಿಲ್ಲ. ಯಾಕೆಂದರೆ ಅದು ಬಹಳ ಕಣಿವೆಯಾದಂಥ ಒಂದು ಪ್ರದೇಶವಾಗಿತ್ತು ಮತ್ತು ಕಾಡು ಭರಿತವಾದಂಥ ಒಂದು ಸ್ಥಳವಾಗಿತ್ತು. ಒಬ್ಬ ಅರಸನು ಒಂದು ಜವಾಬ್ದಾರಿಯನ್ನು, ಅಂದರೆ 3 ಸೈನ್ಯಗಳ ಜವಾಬ್ದಾರಿಯನ್ನು ಹೊತ್ತಂಥ ಒಬ್ಬ ಅರಸನು, ಒಂದು ದೊಡ್ಡ ಸೈನ್ಯ, 3 ದೊಡ್ಡ ಸೈನ್ಯಗಳು ಹಿಂದೆ ಬರ್ತಾ ಇದೆ. ಬರೀ ಸೈನಿಕರು ಮಾತ್ರ ಇಲ್ಲ, ಅಲ್ಲಿ ಕುದುರೆಗಳಿವೆ, ಒಂಟೆಗಳಿವೆ, ಆನೆಗಳಿವೆ. ಅವೆಲ್ಲವುಗಳಿಗೆ ನೀರನ್ನು ಒದಗಿಸುವಂಥ ಜವಾಬ್ದಾರಿಯನ್ನು ಅರಸನು ಹೊತ್ತಿದ್ದನು. ಈ ಸೈನ್ಯ ಒಂದು ಸೈನ್ಯವಾಗಿರಲಿಲ್ಲ, 3 ಸೈನ್ಯಗಳಲ್ಲಿ ಈ ಎಲ್ಲವೂ ಇತ್ತು. ಒಮ್ಮೆ ನೀರು ಬರದೇ ಇದ್ರೂ ಸಹ ನಾವು ಅನೇಕ ಬಾರಿ ನಾವು ಸರ್ಕಾರವನ್ನು ದೂಷಣೆ ಮಾಡ್ತೀವಿ. ಇಲ್ಲಿ 7 ದಿನಗಳವರೆಗೆ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ನೀರು ಸಿಕ್ಕದೇ ಇರೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಆ ವಚನದಲ್ಲಿ ಹೇಳ್ತದೆ, ಅಯ್ಯೋ, ಯೆಹೋವನು 3 ಮಂದಿ ಅರಸರನ್ನು ಮೋವಾಬ್ಯರ ಕೈಗೆ ಒಪ್ಪಿಸುವುದಕ್ಕೋಸ್ಕರ ಇಲ್ಲಿ ಬರಮಾಡಿದ್ದಾನೆ ಎಂಬುದಾಗಿ ಗೋಳಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲರ ಅರಸನಾದಂಥ ಯೆಹೋಷಾಫಾಟನು ಈ ಒಂದು ಗೋಳಾಟವನ್ನು ಆತನು ಕೇಳಿಸಿಕೊಳ್ತಾನೆ. ನೋಡಿ, ಯೆಹೋಷಾಫಾಟನು ಅವರ ಗೋಳಾಟವನ್ನು ಕೇಳಿ ಹೇಳ್ತಾನೆ, ಇಸ್ರಾಯೇಲರ ಯಹೂದ್ಯರಾದಂಥ ಅರಸನ ಯೆಹೋಷಾಫಾಟನು ಹೇಳ್ತಾನೆ, ಸ್ವಲ್ಪ ಭಯಭಕ್ತಿ ಉಳ್ಳಂತಹ ಒಬ್ಬ ಮನುಷ್ಯನಾಗಿದ್ದನು. ಒಬ್ಬ ದೇವರ ಮನುಷ್ಯನು ನಮ್ಮ ಜೊತೆಯಲ್ಲಿರುವುದಾದರೆ ದೇವರು ಎಂತಹ ಅದ್ಭುತ ಕಾರ್ಯಗಳನ್ನು ನಮಗೆ ಮಾಡುವಾತನಾಗಿದ್ದಾನೆ ಎಂಬುದಾಗಿ ನಿದರ್ಶನಕ್ಕೋಸ್ಕರವಾಗಿ ಈ ಒಂದು ಘಟನೆಯನ್ನು ನಾನು ಹೇಳುವಂಥವಳಾಗಿದ್ದೇನೆ. ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರವಾಗಿ ವಿಚಾರಿಸತಕ್ಕವರು ಇದ್ದಾರೋ ಎಂಬುದಾಗಿ ಅಲ್ಲಿ ಕೇಳೋದನ್ನು ನಾವು ನೋಡ್ತೀವಿ. ಅಲ್ಲಿದ್ದಂಥ ಸೇವಕರುಗಳಲ್ಲಿ ಒಬ್ಬನು ಹೇಳ್ತಾನೆ, ಇದ್ದಾರೆ ಸ್ವಾಮಿ, ಎಲೀಷನು ಎಂಬ ಒಬ್ಬ ಪ್ರವಾದಿ ಇದ್ದಾನೆ ಎಂಬುದಾಗಿ. ಈ ಎಲ್ಲ 3 ಅರಸರುಗಳು ಎಲೀಷನ ಬಳಿಗೆ ಹೋಗೋದನ್ನು ನಾವು ನೋಡ್ತೀವಿ. ದೇವರು ತಾನು ಏನು ಮಾಡ್ತಾನೆ, ತನ್ನ ಒಂದು ಆಲೋಚನೆ ಏನಾಗಿದೆ ಎಂಬುದಾಗಿ ದೇವರ ಆಲೋಚನೆಯನ್ನು ಕೇಳೋದಕ್ಕೋಸ್ಕರವಾಗಿ ಈ 3 ಅರಸರುಗಳು ಎಲೀಷನ ಬಳಿಗೆ ಹೋಗೋದನ್ನು ನಾವು ನೋಡ್ತೀವಿ. ಎಲೀಷನು, ಯೆಹೋಷಾಫಾಟನು ನಿಮ್ಮ ಜೊತೆ ಬಂದಿರುವುದರಿಂದ ನಾನು ನಿಮ್ಮನ್ನು ಲಕ್ಷಿಸುತ್ತೇನೆ, ಇಲ್ಲವಾಗಿದ್ದರೆ ದೇವರ ಚಿತ್ತಕ್ಕೆ ನಾನು ನಿಮ್ಮನ್ನು ವಹಿಸಿಕೊಡುತ್ತಿದ್ದೆನು ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ಒಬ್ಬ ದೇವರ ಮನುಷ್ಯನ ಮೂಲಕವಾಗಿ ಯಾವ ರೀತಿಯಾಗಿ ದೇವರು ಅದ್ಭುತಗಳನ್ನು ಮಾಡಿದನು ಈ ಒಂದು ಸನ್ನಿವೇಶದಲ್ಲಿ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ದೇವರ ಸನ್ನಿಧಾನದಲ್ಲಿ ಎಲೀಷನು ಹೋಗಿ ವಿಚಾರಿಸಿಕೊಂಡು ಬರೋದನ್ನು ನೋಡ್ತೇವೆ. ಆತನು ದೇವರ ಸನ್ನಿಧಿ ಹೋದಾಗ ಆತ್ಮನ ಬಲವನ್ನು ಹೊಂದಿಕೊಂಡವನಾಗಿ ಅವನು ಈ ರೀತಿಯಾಗಿ 3 ಮಾತುಗಳನ್ನು ಅವ್ರಿಗೋಸ್ಕರವಾಗಿ ತೆಗೆದುಕೊಂಡು ಬಂದನು. ದೇವರು ಎಲೀಷನಿಗೆ ಹೇಳಿದಂಥ 3 ಮಾತುಗಳನ್ನು ಎಲೀಷನು ಇಸ್ರಾಯೇಲರಿಗೋಸ್ಕರವಾಗಿ ಆ 3 ಜನ ಅರಸರುಗಳಿಗೋಸ್ಕರವಾಗಿ ಹೊತ್ತು ತಂದು ಆತನು ಹೇಳುವಂಥವನಾಗಿದ್ದಾನೆ. ಈ ಹಳ್ಳಗಳಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ. ಗಾಳಿ ಮಳೆ ಕಾಣದಿದ್ದರೂ ಸಹ ಗುಂಡಿಗಳನ್ನು ನೀವು ಮಾಡಬೇಕು, ನಾನು ಅದನ್ನು ನೀರಿನಿಂದ ತುಂಬಿಸುವೆನು ಎಂಬುದಾಗಿ. ದೇವರ ಮನುಷ್ಯನು ಈ ಮಾತುಗಳನ್ನು ಹೇಳುವಾಗ ಅವರು ಯಾವ ರೀತಿ ತೆಗೆದುಕೊಂಡಿರಬಹುದು, ಯಾವ ರೀತಿ ಅವರು ಆಲೋಚನೆ ಪಟ್ಟಿರ್ಬೋದು. ಅಯ್ಯೋ, ನಾವು 7 ದಿನಗಳಿಂದ ನಾವು ನೀರನ್ನು ಕಂಡಿಲ್ಲ, ಇಲ್ಲಿ ನೀರು ಸಿಕ್ಕುವಂಥ ಯಾವುದೇ ಸನ್ನಿವೇಶಗಳನ್ನು ನಾವು ನೋಡ್ತಾ ಇಲ್ಲ. ಇಲ್ಲಿ ಎಂಥ ಕಡಿದಾದಂಥ ಒಂದು ಪ್ರದೇಶವಾಗಿದೆ, ತಗ್ಗಾದಂಥ ಒಂದು ಪ್ರದೇಶವಾಗಿದೆ, ಕಾಡಿನಿಂದ ಕೂಡಿದಂಥ ಒಂದು ಪ್ರದೇಶವಾಗಿದೆ ಎಂಬುದಾಗಿ ಅವರು ಆಲೋಚನೆ ಮಾಡಿರ್ಬೋದೋ ಏನೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಅದನ್ನು ಕೊಡಲ್ಪಟ್ಟಿಲ್ಲ. ದೇವರ ವಾಕ್ಯವನ್ನು ಈ ದಿನಮಾನಗಳಲ್ಲಿ ದೇವರ
ಸೇವಕರು ನಿಮಗೋಸ್ಕರವಾಗಿ ಸಾರುವಾಗ ಅದು ನಿಮ್ಮ ಜೀವಿತಕ್ಕೆ ಅಥವಾ ನಿಮ್ಮ ಕುಟುಂಬಕ್ಕೆ ಅನ್ವಯವಾಗುವುದಾದರೆ ಅದನ್ನು ನೀವು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಇಲ್ಲಿ ಸಹ ದೇವರು ಏನು ಮಾಡ್ತಾ ಇದ್ದಾರೆ, ಈ 3 ಜನ ಅರಸರುಗಳಿಗೆ ಕೆಲವೊಂದು ಘಟನೆಗಳನ್ನು, ಕೆಲವೊಂದು ಕೆಲಸಗಳನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇಸ್ರಾಯೇಲ್ ದೇಶವನ್ನು ನಾವು ನೋಡಬೇಕಾದ್ರೆ ಅದು ಬೋಳು ಗುಡ್ಡಗಳ ಇದ್ರಂಥ ಬರಿದಾದಂಥ ಒಂದು ಪ್ರದೇಶವಾಗಿತ್ತು, ಕಾಡಿನ ಒಂದು ಮಾರ್ಗವಾಗಿತ್ತು. ನೀರು ಸಿಗುವಂಥ ಯಾವುದೇ ಅವಕಾಶ ಅಲ್ಲಿರಲಿಲ್ಲ. ಅಷ್ಟರಲ್ಲಿ ಎಲಿಷನ್ ಏನು ಹೇಳ್ತಾ ಇದ್ದಾನೆ, ಗುಂಡಿಗಳನ್ನ ತೋಡ್ರಿ ನೀರು ಬರುತ್ತೆ ಎಂಬುದಾಗಿ. ಹೆಚ್ಚಾದ ಗುಂಡಿಗಳನ್ನ ತೋಡ್ರಿ, ನೀವು ಒಂದು ಗುಂಡಿ ತೋಡಬೇಡ್ರಿ, ನೀವು ಅನೇಕ ಗುಂಡಿಗಳನ್ನು, ಬಹಳವಾಗಿ ಗುಂಡಿಗಳನ್ನ ತೋಡ್ರಿ ಎಂಬುದಾಗಿ ಹೇಳಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡೋಣ, ಏನಪ್ಪ ಇದನ್ನು ಮಾಡೋದಕ್ಕೆ ಸಾಧ್ಯನಾ ಎಂಬುದಾಗಿ. ನಾವಾಗಿದ್ದಿದ್ರೆ ನಾವೇನು ಮಾಡ್ತಿದ್ವಿ ಅಪ್ಪ ಅಂದರೆ, ಒಂದು ಗುಂಡಿಯನ್ನು ತೋಡಿ ಸ್ವಾಮಿ ನೀನು ಇದರಲ್ಲಿ ನೀರು ಬರ್ಸು, ಆಮೇಲೆ ನಾವು ಬಹಳ ಗುಂಡಿಗಳನ್ನು ನಾವು ತೋಡ್ತೀವಿ ಎಂಬುದಾಗಿ ನಾವು ದೇವರಿಗೆ ಹೇಳ್ತಾ ಇದ್ವೋ ಏನೋ ನಮಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಒಬ್ಬ ವ್ಯಕ್ತಿಗೆ ನೀನು ಗುಂಡಿಯನ್ನು ತೋಡು ಎಂಬುದಾಗಿ ನಾವು ಹೇಳೋದಾದರೆ, ಇಲ್ಲಿ ಬಹಳ ಚಿನ್ನ ಸಿಗ್ತದಪ್ಪ ನೀನು ಗುಂಡಿ ತೋಡು ಅಂದರೆ ಯಾರೂ ತೋಡೋದಿಲ್ಲ. ಪಾಸ್ಟ್ರೆ ನಿಮಗೇನು ಹುಚ್ಚಿಡ್ದಿದೆಯಾ, ಮೇಡಮ್ ನಿಮಗೇನು ಹುಚ್ಚಿಡ್ದಿದೆಯಾ, ಇಲ್ಲಿ ಯಾವ ಚಿನ್ನ ಸಿಗ್ತದೆ, ನೀವು ಗುಂಡಿ ತೋಡು ಎಂಬುದಾಗಿ ಹೇಳ್ತಾ ಇದ್ರಲ್ಲ ಎಂಬುದಾಗಿ ನಮ್ಮನ್ನು ಪ್ರಶ್ನೆಯನ್ನು ಮಾಡ್ಬೋದು. ಆದರೆ ಇಲ್ಲಿ ದೇವರು ಈ ರಾಜರುಗಳಿಗೆ ಬಹಳವಾಗಿ ಗುಂಡಿಗಳನ್ನು ತೋಡಿರಿ, ತಗ್ಗಿನಲ್ಲಿ ಮಳೆ ಚಳಿ ಕಾಣದೇ ಇದ್ರೂ ಸಹ ನೀವು ಬಹಳವಾಗಿ ಗುಂಡಿಗಳನ್ನು ತೋಡ್ರಿ ಎಂಬುದಾಗಿ ಅಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ಎಲ್ಲವೂ ಒಣಭೂಮಿಯಾಗಿತ್ತು, ಅಡವಿಯ ಪ್ರದೇಶವಾಗಿತ್ತು. ಎಲ್ಲೂ ನೀರಿನ ಬಾವಿಗಳಾಗಲಿ ಓರತೆಗಳಾಗಲಿ ಅಂತಹ ಜಾಗದಲ್ಲಿ ಸಿಗದೇ ಇರುವಂಥ ಜಾಗದಲ್ಲಿ ದೇವರು ಹೇಳ್ತಾ ಇದ್ದಾನೆ, ತುಂಬ ಗುಂಡಿಗಳನ್ನು ತೋಡ್ರಿ ಎಂಬುದಾಗಿ. ಪ್ರವಾದಿ ಹೇಳ್ತಿದ್ದಾನಲ್ಲ ಎಂಬುದಾಗಿ ಅವರು ಯೋಚಿಸಿರಬಹುದು. ನಾವು ದೇವರನ್ನು ನಂಬುವುದಿಲ್ಲ. ನಾವಾಗಿದ್ದರೆ ಒಂದು ಚಿಕ್ಕ ಗುಂಡಿನ, ನಾನು ಈಗಾಗಲೇ ಹೇಳಿದೆ, ಒಂದು ಚಿಕ್ಕ ಗುಂಡಿಯನ್ನು ತೋಡಿ ಸ್ವಾಮಿ ನೀನು ಅದರಲ್ಲಿ ತುಂಬಿಸಪ್ಪ, ನಾವು ನಿನ್ನನ್ನು ಆಮೇಲೆ ನಂಬ್ತೀವಿ ಎಂಬುದಾಗಿ ಹೇಳ್ತಿದ್ವು. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಬಾನೆಗಳಲ್ಲಿ ನೀವು ನೀರನ್ನು ತುಂಬಿಸ್ರಿ, ನಾನು ದ್ರಾಕ್ಷಾರಸವನ್ನು ಮಾಡ್ತೀನಿ ಎಂಬುದಾಗಿ. ದೇವರ ಮಾತಿಗೆ ವಿಧೇಯರಾಗಿ ಅವ್ರು ಏನು ಮಾಡಿದ್ರು, ಆ ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿಸೋದನ್ನು ನಾವು ನೋಡ್ತೀವಿ. ಬಾನೆಯಲ್ಲಿ ನೀರನ್ನು ತುಂಬಿಸೋದು ನಮ್ಮ ಕೆಲಸ. ಅದನ್ನು ದ್ರಾಕ್ಷಾರಸವನ್ನಾಗಿ ಪರಿವರ್ತನೆಯನ್ನು ಮಾಡೋದು ಅದು ದೇವರ ಒಂದು ಕೆಲಸವಾಗಿದೆ. ಆದ್ದರಿಂದ ಗುಂಡಿಗಳನ್ನು ತೋಡುವುದು ಅದು ನಮ್ಮ ಕೆಲಸವಾಗಿದೆ. ಅದರಲ್ಲಿ ನೀರನ್ನು ತುಂಬಿಸುವುದು ಯಾರ ಕೆಲಸವಾಗಿದೆ? ದೇವರ ಒಂದು ಕೆಲಸವಾಗಿರುತ್ತದೆ. 5 ರೊಟ್ಟಿ 2 ಮೀನುಗಳನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಡುವಂಥದ್ದು ನಮ್ಮ ಕೆಲಸವಾಗಿದೆ. 5,000 ಜನರಿಗೆ ಊಟವನ್ನು ಬಡಿಸುವಂಥದ್ದು ಅದು ದೇವರ ಒಂದು ಕೆಲಸವಾಗಿದೆ. ಗುಂಡಿಗಳನ್ನು ತೋಡಬೇಕಾದ್ರೆ ನಮಗೇನಿರಬೇಕು? ನಂಬಿಕೆ ಇರಬೇಕು ಎಂಬುದಾಗಿ ಹೇಳ್ತದೆ. ಅರಣ್ಯದಲ್ಲಿ ಇಸ್ರಾಯೇಲರಿಗೆ ನೀರನ್ನು ಕೊಟ್ಟಂಥ ದೇವರು, ಒಣ ನೆಲದಲ್ಲಿ ಅವರನ್ನು ನಡೆಸಿಕೊಂಡು ಹೋದಂಥ ದೇವರು, ಹೊರತೆಗಳನ್ನು ಕೊಡುವಂಥ ದೇವರು. ನಾನು ನೀವು ನಂಬಿ ಗುಂಡಿಗಳನ್ನು ನಾವು ತೋಡಬೇಕಾಗಿದೆ. ಈ ದಿನದಲ್ಲಿ ದೇವರು ನಿಮ್ಮನ್ನು ಕೇಳ್ತಾ ಇದ್ದೇನೆ, ನಂಬಿಕೆ ಎಂಬ ಗುಂಡಿಯನ್ನು ತೋಡಲು ನೀನು ಸಿದ್ಧವಾಗಿದ್ದೀಯಾ? ಬೇರೆಯವರಿಗಾಗಿ ನೀನು ಗುಂಡಿಯನ್ನು ತೋಡಿದರೆ ಆ ಗುಂಡಿಯಲ್ಲಿ ನಾವೇ ಬೀಳಬೇಕಾಗ್ತದೆ. ನಮಗೋಸ್ಕರವಾಗಿ ನಾವು ಗುಂಡಿಯನ್ನು ತೋಡಬೇಕಾಗಿದೆ. ಈ ದಿನ ದೇವರು ನಿಮ್ಮ ಬಳಿಯಲ್ಲಿ ಬಂದು ನಿಮಗೆ ಹೇಳುತ್ತಿದ್ದಾನೆ, ನನ್ನ ಮಗಳೇ, ನನ್ನ ಮಗಳೇ, ಗುಂಡಿಗಳನ್ನು ತೋಡಿರಿ, ನಾನು ಅದನ್ನು ಆಶೀರ್ವಾದದಿಂದ ತುಂಬಿಸುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಎಲೀಷನ ಬಳಿಯಲ್ಲಿ ಒಬ್ಬ ಸ್ತ್ರೀ ಬಂದಳು. ಆಕೆ ಎಲೀಷನ ಕೇಳ್ತೇನೆ, ನಾನು ನಿನಗೆ ಏನು ಮಾಡಬೇಕೆಂಬುದಾಗಿ ಕೋರುತ್ತಿ ಎಂಬುದಾಗಿ. ಆ ಸ್ತ್ರೀ ಹೇಳ್ತಾಳೆ, ನನ್ನ ಗಂಡನು ಬಹಳವಾಗಿ ಸಾಲವನ್ನು ಮಾಡಿ ಹೋಗಿದ್ದಾನೆ, ನಾನು ಏನು ಮಾಡಲಿ ಆ ಸಾಲವನ್ನು ತೀರಿಸೋದಕ್ಕೆ? ನನ್ನ ಮಕ್ಕಳನ್ನು ಅವರು ಒತ್ತೆಯಾಗಿ ತೆಗೆದುಕೊಂಡು ಹೋಗಿದ್ದಾರೆ ಎಂಬುದಾಗಿ. ಆಗ ಎಲೀಷನು ಕೇಳ್ತಾಳೆ, ನಿನ್ನ ಬಳಿಯಲ್ಲಿ ಏನು ಇದೆ ಎಂಬುದಾಗಿ. ಆಗ ಆಕೆ ಹೇಳ್ತಾಳೆ, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಮಾತ್ರ ಇದೆ ಸ್ವಾಮಿ ಎಂಬುದಾಗಿ ಆಕೆ ಹೇಳುವಂಥವಳಾಗಿದ್ದಾನೆ. ಎಲೀಷನ್ ಹೇಳ್ತಾನೆ, ನಿನ್ನ ಅಕ್ಕಪಕ್ಕದ ಮನೆಯವರೆಲ್ಲರಿಂದ ನೀನು ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ನಿನ್ನ ಮನೆಯಲ್ಲಿ ಇಟ್ಟುಕೊಂಡು ಆ ಎಣ್ಣೆಯನ್ನು ಎಲ್ಲ ಪಾತ್ರೆಗಳಿಗೆ ಒಯ್ಯಿ ಎಂಬುದಾಗಿ. ಆಕೆ ಆವಾಗ ಆತನನ್ನು ಪ್ರಶ್ನೆ ಮಾಡಲಿಲ್ಲ. ಯಾಕೆ ಸ್ವಾಮಿ, ಇರೋದೇ ಇಷ್ಟೆಣ್ಣೆ ಎಲ್ಲ ಪಾತ್ರೆಗೆ ಒಯ್ದರೆ ಅದಕ್ಕೆ ಸಾಲದೆ ಓದೀತು ಎಂಬುದಾಗಿ ಆಕೆ ಪ್ರಶ್ನೆಯನ್ನು ಕೇಳಲಿಲ್ಲ. ದೇವರು ಮನುಷ್ಯನು ಹೇಳಿದಂಥ ಮಾತಿಗೆ ಆಕೆ ವಿಧೇಯಳಾಗೋದನ್ನು ನಾವು ನೋಡ್ತೇವೆ. ದೇವರು ಇಂದು ನಿಮ್ಮನ್ನು ಕೇಳ್ತಾ ಇದ್ದಾನೆ, ನಾನು ನಿಮಗೆ ಏನನ್ನು ಮಾಡಬೇಕು ಎಂಬುದಾಗಿ. ನಮ್ಮಲ್ಲಿ ಸ್ವಲ್ಪ ನಂಬಿಕೆ ಅನ್ನುವಂಥ ಎಣ್ಣೆ ಇದ್ದರೆ ಸಾಕು. ದೇವರು ಸ್ವಲ್ಪ ನಂಬಿಕೆ ಎಂಬ ಗುಂಡಿಗಳನ್ನು ನಾವು ತೋಡಿದರೆ ಸಾಕು, ಅದನ್ನು
ಗುಂಡಿಯನ್ನು ದೇವರು ತುಂಬಿಸುವಂಥವನಾಗಿದ್ದಾನೆ. ನಿನ್ನ ಬಳಿ ಏನಿದೆ? ನನ್ನ ಬಳಿ 5 ರೊಟ್ಟಿ 2 ಮೀನುಗಳಿದ್ದರೆ ಸಾಕು. ದೇವರು ಅದನ್ನು ಅದ್ಭುತವಾಗಿ ಮಾಡುವ ಆತನಾಗಿದ್ದಾನೆ. ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಸಾಕು. ದೇವರು ಬೆಟ್ಟಗಳನ್ನು ಅಲುಗಿಸುವಂಥ ಶಕ್ತಿಯನ್ನು ನಮಗೆ ಆತನು ಕೊಡುವಂಥವನಾಗಿದ್ದಾನೆ. ನಿನ್ನ ಕವಣೆಯಲ್ಲಿ ಎಷ್ಟು ಕಲ್ಲುಗಳಿವೆ, ಅದರಿಂದ ದೊಡ್ಡದಾದಂಥ ಒಬ್ಬ ಮನುಷ್ಯ ಗೊಲ್ಯಾತನನ್ನು ಉರುಳಿಸುವಷ್ಟು ಶಕ್ತಿಯನ್ನು ದೇವರು ನಮಗೆ ಕೊಡುವ ಆತನಾಗಿದ್ದಾನೆ. ಈ ದಿನ ದೇವರು ನಿಮ್ಮನ್ನು ಕೇಳುತ್ತಾ ಇದ್ದಾನೆ, ನಿಮ್ಮಲ್ಲಿ ಏನಿದೆ ಎಂಬುದಾಗಿ. ಆ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ಸಾಕು. ದೇವರು ಈ ದಿನ ಅದ್ಭುತವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಂಬಿಕೆಯು ಕಳೆದು ಹೋದರೆ ಎಲ್ಲವೂ ಕಳೆದು ಹೋಗುತ್ತದೆ. ಆದ್ದರಿಂದ ಪ್ಲೀಸ್ ಡು ನಾಟ್ ಲೂಸ್ ಹೋಪ್. ನೀವು ನಂಬಿಕೆಯನ್ನು ಕಳೆದುಕೊಳ್ಳಬೇಡ್ರಿ. ಒಂದು ಕಾಲ ಉಂಟು, ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂಥದ್ದಾಗಿರ್ತದೆ. ಆದ್ದರಿಂದ ಕೀರ್ತನೆಗಳು 181ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತದೆ, ಅಗಲವಾಗಿ ಬಾಯಿ ತೆರೆಯಿರಿ, ಆಗ ನಾನು ಅದನ್ನು ತುಂಬಿಸುವೆನು ಎಂಬುದಾಗಿ. ದೇವರು ಎಲ್ಲಿ ನಮಗೆ ಬಾಯಿ ತೆರೆಯಲು ಹೇಳುತ್ತಾ ಇದ್ದಾನೋ, ಎಲ್ಲಿ ನಮಗೆ ಗುಂಡಿಗಳನ್ನು ತೋಡಲು ಹೇಳುತ್ತಾ ಇದ್ದಾನೋ, ಎಲ್ಲಿ ನಮಗೆ 5 ರೊಟ್ಟಿ 2 ಮೀನುಗಳನ್ನು ನನ್ನ ಕೈಗಳಿಗೆ ಕೊಡ್ರಿ ಎಂಬುದಾಗಿ ಹೇಳುತ್ತಾ ಇದ್ದಾನೋ, ನಾವು ಆತನ ಹೇಳಿದಂಥ ಮಾತಿಗೆ ವಿಧೇಯರಾಗೋದಾದರೆ ದೇವರು ಅದನ್ನು ಆಶೀರ್ವಾದದಿಂದ ಅದನ್ನು ತುಂಬಿಸುವ ಆತನಾಗಿದ್ದಾನೆ. ಈ ದಿನದಲ್ಲಿ ನಾವು ಈ ಘಟನೆಯನ್ನು ನಡೆದಿದ್ದನ್ನು ಓದಿದ್ದೇವೆ. ಅದೇ ರೀತಿಯಾಗಿ ಘಟನೆಗಳು ಈಗಲೂ ಸಹ ನಡೆಯುವಂಥದ್ದಾಗಿರುತ್ತದೆ. ಅದೇ ನಂಬಿಗಸ್ತ ದೇವರನ್ನು ಆ ದಿನದಲ್ಲಿ ಅವರು ನಂಬಿಕೊಂಡ್ರು. ಅದೇ ನಂಬಿಗಸ್ತನಾದಂಥ ದೇವರನ್ನು ಈ ದಿನದಲ್ಲಿ ನಾವು ಸಹ ನಂಬಿಕೆಯಿಂದ ಆರಾಧಿಸಬೇಕಾಗಿದೆ. ಆ ದಿನದಲ್ಲಿ ಅನೇಕ ಗುಂಡಿಗಳನ್ನು ಅವರು ತೋಡೋದನ್ನು ನಾವು ನೋಡ್ತೀವಿ. ನಾವು ನಮ್ಮ ಸಮಸ್ಯೆಗಳೆಂಬ ಗುಂಡಿಯನ್ನು ತೋಡಬೇಕು, ಹಣದ ಸಹಾಯಕ್ಕಾಗಿ ಗುಂಡಿಗಳನ್ನು ತೋಡಬೇಕು, ನಿರಾಶೆ ಎಂಬ ಗುಂಡಿಗಳನ್ನು ನಾವು ತೋಡಬೇಕಾಗಿದೆ. ತುಂಬ ಗುಂಡಿಗಳನ್ನು ತೋಡಿದ್ರೆ ತುಂಬ ಆಶೀರ್ವಾದದಿಂದ ದೇವರು ನಿಮ್ಮನ್ನು ತುಂಬಿಸ್ಲಿಕ್ಕೆ ಹೋಗುತ್ತಾ ಇದ್ದಾನೆ. ಗಾಳಿ ಮಳೆ ಕಾಣದಿದ್ದರೂ ಸಹ ಗುಂಡಿಗಳನ್ನು ತೋಡಿರಿ ಎಂಬುದಾಗಿ ದೇವರು ಈ ದಿನದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಗಾಳಿ ಮಳೆ ಎಂಬ ಸೂಚನೆಗಳನ್ನು ನಾವು ಕಾಣದಿದ್ದರೂ ಸಹ ಗುಂಡಿಗಳನ್ನು ತೋಡಬೇಕಾಗಿದೆ. ಉದಾಹರಣೆಗೆ ಮಳೆ ಏನು ಎಂಬುದಾಗಿ ತಿಳಿಯದೇ ಇರುವಂಥ ಒಂದು ಸಮಯದಲ್ಲಿ ಸಹ ನೋಹನಿಗೆ ದೇವರು ಹೇಳ್ತಾನೆ, ನೀನು ನಾವೆಯನ್ನು ಕಟ್ಟು ಎಂಬುದಾಗಿ. ಆವಾಗ ಮಳೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆದರೂ ಸಹ ನೋಹನು ಆ ಒಂದು ನಾವೆಯನ್ನು ಕಟ್ಟಿದನು. ಅಬ್ರಹಾಮನಿಗೆ 100 ವರ್ಷ ತುಂಬಿತ್ತು, ಮಕ್ಕಳಾಗುವಂಥ ಒಂದು ಸನ್ನಿವೇಶವೇ ಇರಲಿಲ್ಲ. ಆದರೂ ಸಹ ದೇವರು ಹೇಳ್ತಾ ಇದ್ದಾನೆ, ನಿನಗೆ ಮಗುವನ್ನು ಕೊಡುವೆನು ಎಂಬುದಾಗಿ. ಅದನ್ನು ಅಬ್ರಹಾಮನು ನಂಬುವುದನ್ನು ನಾವು ನೋಡ್ತೀವಿ. ಆದ್ದರಿಂದ ರೋಮಾಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳ್ತಿದೆ, ನಿನ್ನ ಸಂತಾನವು ನಕ್ಷತ್ರಗಳಾಗುವಷ್ಟಾಗುವುದು, ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ ಅಬ್ರಹಾಮನು ನಂಬಿದನು ಎಂಬುದಾಗಿ. ಇಲ್ಲಿ ಸಹ ಅದೇ ರೀತಿಯಾದಂಥ ಒಂದು ಸನ್ನಿವೇಶವನ್ನು ಇವರು ಎದುರಿಸ್ತಾ ಇದ್ದಾರೆ. ನಿರೀಕ್ಷೆಗೆ ಆಸ್ಪದವೇ ಇಲ್ಲದಂಥ ಒಂದು ಸನ್ನಿವೇಶ. ಅದು ಕಡಿದಾದಂಥ ಕಾಡಿನಲ್ಲಿ ಮತ್ತು ಕಣಿವೆಯಂತಹ ಪ್ರದೇಶದಲ್ಲಿ, ಬೋಳಾದ ಗುಡ್ಡಗಳಲ್ಲಿ ಇವರು ಹಳ್ಳಗಳನ್ನು ತೋಡ್ರಿ ನೀರು ಬರುತ್ತದೆ ಎಂಬುದಾಗಿ ದೇವರು ಹೇಳುವಾಗ, ಇವರು ಅಂತಹ ಸಮಯದಲ್ಲಿಯೂ ಸಹ ಅವರು ನಂಬಿ ಗುಂಡಿಗಳನ್ನು ತೋಡೋದನ್ನು ನೋಡ್ತಾರೆ. ಇಸ್ರಾಯೇಲರು ಗುಂಡಿಗಳನ್ನು ತೋಡೋದಕ್ಕೆ ಸಿದ್ಧವಾದರು. ದೇವರು ನಮ್ಮ ಆಲೋಚನೆಗೆ ಮಿಗಿಲಾದದ್ದನ್ನು ಮಾಡುವಂತಹ ದೇವರಾಗಿರ್ತಾನೆ. ಆದ್ದರಿಂದ ದೇವರನ್ನು ನಂಬಿಕಬೇಕು. ನಾವು ನಂಬಿಕೆ ಸಾಸಿವೆ ಕಾಳಷ್ಟಿರುವುದಾದರೆ ದೇವರು ಎಂತಹ ಮಹತ್ ಕಾರ್ಯಗಳನ್ನು ಸಹ ಮಾಡೋದಕ್ಕೆ ಆತನು ಶಕ್ತನಾಗಿರ್ತಾನೆ. ಪ್ರಾತಃ ಕಾಲದಲ್ಲಿ ನಾವು 20ನೇ ವಚನದಲ್ಲಿ ನಾವು ನೋಡ್ತೀವಿ, ಪ್ರಾತಃ ಕಾಲದಲ್ಲಿ ಏದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡಿತು ಎಂಬುದಾಗಿ. ಯಾವಾಗ ಇಸ್ರಾಯೇಲರು ಅನೇಕ ಗುಂಡಿಗಳನ್ನು ತೋಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅನೇಕ ಗುಂಡಿಗಳನ್ನು ಅವರು ತೋಡಿದ್ರು, ನಂಬಿಕೆ ಎಂಬ ಗುಂಡಿಗಳನ್ನು ಅವರು ತೋಡೋದಕ್ಕೆ ಪ್ರಾರಂಭ ಮಾಡಿದ್ರು. ದೇವರು ಹೇಳಿದಾನೆ ಅಂದರೆ ಖಂಡಿತವಾಗಿ ಆತನು ನಮಗೆ ನೀರನ್ನು ಕೊಡುತ್ತಾನೆ ಅನ್ನೋಂಥ ವಿಶ್ವಾಸ ಅವರಲ್ಲಿತ್ತು. ಆದುದರಿಂದ ಅವ್ರು ಏನು ಮಾಡಿದ್ರು, ಅನೇಕ ಗುಂಡಿಗಳನ್ನು ಅವರು ತೋಡೋದನ್ನು ನಾವು ನೋಡ್ತೀವಿ. ಆ ಗುಂಡಿಗಳನ್ನೆಲ್ಲ ತೋಡ್ತಾ ಇದ್ದಂಗೆ ಪ್ರಾತಃ ಕಾಲದಲ್ಲಿ ಅಂದರೆ ಸಾಯಂಕಾಲದಲ್ಲಿ ಏನಾಯಿತು, ಏದೋಮಿನ ಕಡೆಯಿಂದ ನೀರು ಬಂದು ಆ ದೇಶದಲ್ಲೆಲ್ಲ ಆ ಗುಂಡಿಯಲ್ಲೆಲ್ಲ ತುಂಬಿಕೊಂಡದ್ದನ್ನು ನಾವು ನೋಡ್ತೀವಿ.
ಎಂತಹ ಸನ್ನಿವೇಶದಲ್ಲಿ ದೇವರು ಆ ನೀರನ್ನು ಅವರಿಗೆ ಕೊಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಜೊತೆಯಲ್ಲಿ ಏದೋಮಿನ ಅರಸನು ಸಹ ಇದ್ದನು ಅವರ ಜೊತೆಯಲ್ಲಿ. ಎಲ್ಲಪ್ಪ, ಆ ಏದೋಮಿನಲ್ಲಿ ಬರಿದಾದಂಥ ಒಂದು ಪ್ರದೇಶ, ನೀರೇ ಸಿಗದಂಥ ಒಂದು ಪ್ರದೇಶವಾಗಿರ್ತದೆ. ಅಲ್ಲಿಂದ ಯಾವ ರೀತಿಯಾಗಿ ನೀರು ಬಂತು ಎಂಬುದಾಗಿ ಆತನು ಆಲೋಚಿಸಿರ್ಬೋದು. ಯಾವ ರೀತಿಯಾಗಿ ಈ ನೀರು ಎಲ್ಲಿಂದ ಬಂದಿರ್ಬೋದು ಅಂತ ಅವನ ಆಲೋಚನೆ ಆಗಿರ್ಬೋದು. ಆದರೆ ದೇವರು ಈ ದಿನದಲ್ಲಿ ನಿಮಗೆ ಒಂದು ವಾಗ್ದಾನವನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ನೋಡಿದರೆ, ಆ ವಾಗ್ದಾನವನ್ನು ನೆರವೇರಿಸುವಂಥ ನಂಬಿಗಸ್ತನಾದಂಥ ದೇವರು ನಮ್ಮೊಟ್ಟಿಗೆ ಇದ್ದಾನೆ. ನಂಬಿಕೆಯಿಂದ ನಾವು ಏನೇನನ್ನು ತೋಡ್ತೀವೋ ಅದು ನಮ್ಮ ಜೀವಿತದಲ್ಲಿ ಅದು ನೆರವೇರುವಂಥದ್ದಾಗಿರ್ತದೆ. ಈ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ. ನಾವು ಅಗಲವಾಗಿ ಬಾಯಿ ತೆರೆಯೋದಾದರೆ ದೇವರು ಅದನ್ನು ತುಂಬಿಸುವಂಥವನಾಗಿದ್ದಾನೆ. ನಂಬಿಕೆಯಿಂದ ನಾವು ಗುಂಡಿಗಳನ್ನು ತೋಡಿದರೆ ದೇವರು ಆಶೀರ್ವಾದವೆಂಬ ಮಳೆಯನ್ನು, ದಿವ್ಯಾಶೀರ್ವಾದದ ಮಳೆಯನ್ನು ಆತನು ಸುರಿಸುವ ಆತನಾಗಿದ್ದಾನೆ. ಗುಂಡಿಗಳನ್ನು ತೋಡಿದರೆ ಅದ್ಭುತವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಗುಂಡಿಗಳನ್ನ ತೋಡದೇ ಇದ್ದಿದ್ರೆ ಅವರು ಈ ರೀತಿಯಾದಂಥ ಅದ್ಭುತಗಳನ್ನು ಅವರು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲಿಯನು 7 ಬಾರಿ ಆತನು ಪ್ರಾರ್ಥಿಸಿದನು. ಅವನು 5 ಬಾರಿ ಪ್ರಾರ್ಥನೆಯನ್ನು ಮಾಡಿ ನಿಲ್ಲಿಸಿಬಿಟ್ಟಿದ್ದರೆ ಆ ಒಂದು ಅದ್ಭುತವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಸ್ರಾಯೇಲರು ಎರಿಕೋ ಕೋಟೆಯನ್ನು ಬೀಳಿಸುವಾಗ 7 ಸಾರಿ ಅವರು ಕೋಟೆಯನ್ನು ಸುತ್ತಿ ಬಂದರು. ಅವರು 3 ಸಾರಿ ಸುತ್ತಿ, 4 ಸಾರಿ ಸುತ್ತಿ, 6 ಸಾರಿ ಸುತ್ತಿ ಕೋಟೆ ಬಿದ್ದಿಲ್ಲ ಅಂದರೆ ಅವ್ರು ನಿಲ್ಲಿಸಿಬಿಟ್ಟಿದ್ರೆ ಅಂಥ ಅದ್ಭುತವನ್ನು ಅವರು ಅಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ದರಿಂದ ಹಣದ ಕೊರತೆ ಎಂಬ ಗುಂಡಿಗಳನ್ನು ನೀವು ತೋಡ್ರಿ, ಆರೋಗ್ಯ ಅನ್ನೋಂಥ ಗುಂಡಿಗಳನ್ನು ನೀವು ತೋಡ್ರಿ, ಅವಶ್ಯಕತೆಯನ್ನು ಗುಂಡಿಗಳನ್ನು ತೋಡ್ರಿ. ಕೊರತೆ ಅನ್ನುವಂಥ ಗುಂಡಿಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ತೋಡುವುದಾದರೆ ದೇವರು ಅದನ್ನು ಆಶೀರ್ವಾದದಿಂದ ಅದನ್ನು ತುಂಬಿಸುವ ಆತನಾಗಿರ್ತಾನೆ. ನಾವು ಗುಂಡಿಗಳನ್ನು ತೋಡದಿದ್ದರೆ ಖಂಡಿತವಾಗಿ ಅದು ಆಶೀರ್ವಾದದಿಂದ ಅದು ತುಂಬೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ದೇವರು ಹೇಳಿದ್ನು ಒಬ್ಬ ಮನುಷ್ಯನಿಗೆ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂಬುದಾಗಿ ಯೇಸು ಸ್ವಾಮಿ ಆತನಿಗೆ ಹೇಳಿದ್ನು. ಹೇಳಿದಾಗ ಆ ಹುಟ್ಟು ಕುಂಟ 38 ವರ್ಷಗಳಿಂದ ಅಲ್ಲಿ ಬಿದ್ದುಕೊಂಡಿದ್ನು. ಅವನು ದೇವರು ಹೇಳಿದಂಥ ಮಾತಿಗೆ ವಿಧೇಯನಾಗದಿದ್ದರೆ ಅಲ್ಲೇ ಅವನು ಬಿದ್ದುಕೊಂಡಿರಬೇಕಾಗಿತ್ತು. ಯೇಸು ಸ್ವಾಮಿ ಹೇಳಿದ ತಕ್ಷಣ ಆತನು ತನ್ನ ಹಾಸಿಗೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ನಡೆಯೋದನ್ನು ನೋಡ್ತೀವಿ. ಆ ಹೊತ್ತುಕೊಂಡು ನಡೆದದರಿಂದ ಅಲ್ಲಿ ಆತನಿಗೆ ಆಶೀರ್ವಾದವು ಉಂಟಾಗುವುದನ್ನು ನಾವು ನೋಡ್ತೇವೆ. ಯಾವಾಗ 5 ರೊಟ್ಟಿ 2 ಮೀನು ಆ ಹುಡುಗನ ಕೈಯಲ್ಲೇ ಇದ್ದರೆ ಬರೀ 5 ರೊಟ್ಟಿ 2 ಮೀನಾಗಿ ಮಾತ್ರ ಇರ್ತಾ ಇತ್ತು. ಯಾವಾಗ ಅದು ಯೇಸು ಸ್ವಾಮಿಯ ಕೈಗಳಲ್ಲಿ ಅದು ಕೊಡಲ್ಪಟ್ಟಿತೋ 5,000 ಜನರಿಗೆ ಯೇಸು ಸ್ವಾಮಿ ಊಟವನ್ನು ಬಡಿಸೋದನ್ನು ನಾವು ನೋಡ್ತೀವಿ. ಎಂತಹ ಅದ್ಭುತವಾದಂಥ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯಕ್ಕೆ ಹೋಗ್ತದೆ. ನಾವು ನಮ್ಮ ಆಶೀರ್ವಾದಕರವಾದಂಥ ಗುಂಡಿಗಳನ್ನು ನಮ್ಮ ಜೀವಿತದಲ್ಲಿ ನಾವು ತೋಡಬೇಕಾಗಿದೆ. ದೇವರು ಅದನ್ನು ದಿವ್ಯಾಶೀರ್ವಾದದ ಮಳೆಯಿಂದ ದೇವರು ಅದನ್ನು ತುಂಬಿಸ್ಲಿಕ್ಕಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಗುಂಡಿಗಳನ್ನು ತೋಡೋಣ. ದೇವರ ಆಶೀರ್ವಾದದಿಂದ ನಾವು ಅದನ್ನು ತುಂಬಿಸಿಕೊಳ್ಳೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸಾಗರನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ನಮ್ಮೊಟ್ಟಿಗಿದ್ದುಕೊಂಡು ಸ್ವಾಮಿ ನಮ್ಮ ಎಲ್ಲ ಮಾತುಗಳನ್ನು ಸ್ವಾಮಿ ನೀವು ಕೇಳಿದ್ದೀಯ ತಂದೆ. ಅಪ್ಪ ಸ್ವಾಮಿ, ಈ ಒಂದು ವಾಕ್ಯಗಳನ್ನು ಕೇಳಿದಂಥ ಎಲ್ಲ ಸ್ವಾಮಿ ವೀಕ್ಷಕರನ್ನು ನಿನ್ನ ಆಶೀರ್ವದಿಸು, ಬಲಪಡಿಸು ರಾಜ. ಸ್ವಾಮಿ, ಅವರಿಗೆ ತಮ್ಮ ಜೀವಿತದಲ್ಲಿ ಆತ್ಮಿಕ ಗುಂಡಿಗಳನ್ನು ಸ್ವಾಮಿ ತೋಡಬೇಕಾಗಿದೆ ರಾಜ. ಅದನ್ನು ನಿನ್ನ ಆಶೀರ್ವಾದದಿಂದ ನೀನು ತುಂಬಿಸಿ ನಡೆಸಪ್ಪ ತಂದೆ. ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ನೋವಿನಲ್ಲಿದ್ದಾರ ಸ್ವಾಮಿ, ಅವರೆಲ್ಲರೂ ತಮ್ಮ ಗುಂಡಿಗಳನ್ನು ತೋಡುವಾಗ ಸ್ವಾಮಿ ನೀನು ಆರೋಗ್ಯವನ್ನು, ಭಾಗ್ಯವನ್ನು, ಶಾಂತಿಯನ್ನು, ಸಮಾಧಾನವನ್ನು ಸ್ವಾಮಿ ನೀನು ಅವರ ಜೀವಿತದಲ್ಲಿ ಆಶೀರ್ವದಿಸಿ ಕಳಿಸಿಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ ತಂದೆ. ಮತ್ತೊಂದು ಆವರ್ತಿ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸಿ ಬಲಪಡಿಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ. ಆಮೇನ್.